ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಹುಬ್ಬಳ್ಳಿಯಲ್ಲಿ ತಾಯಿಯಾಗಿದ್ದಾಳೆ ಅಪ್ರಾಪ್ತ ಬಾಲಕಿ. ಮಗುವಿಗೆ ಜನ್ಮ ನೀಡಿದ್ದಾಳೆ 14 ವರ್ಷದ ಬಾಲಕಿ. ಜುಲೈ 8ರಂದು ಹುಬ್ಬಳ್ಳಿ ಕಿಮ್ಸ್ಗೆ ಬಾಲಕಿ ದಾಖಲಾಗಿದ್ರು. ಮನೆಯಲ್ಲಿಯೇ ಹೆರಿಗೆ ಆಗಿರೋ ಬಗ್ಗೆ ಸದ್ಯಕ್ಕೆ ಮಾಹಿತಿ ಲಭ್ಯವಾಗ್ತಾ ಇದೆ. ಗರ್ಭಿಣಿಯಾಗಿದ್ದು ಹೆರಿಗೆ ಬಗ್ಗೆ ಯಾವುದೇ ಮಾಹಿತಿ ಇಲ್ಲ. ಅಪ್ರಾಪ್ತ ಬಾಲಕಿ ಜೊತೆ ಸದ್ಯ ಪಾಲಕರು ಇಲ್ಲ. ಹುಬ್ಬಳ್ಳಿ ಟೌನ್ ಪೊಲೀಸ್ ಠಾಣೆಯಲ್ಲಿ ಸಂಬಂಧ ಪ್ರಕರಣ ದಾಖಲಾಗಿದೆ. ನೋಡಿ, ಸರ್ಕಾರ ಏನೇ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ಗಳನ್ನು ಜಾರಿಗೆ ತರಲಿ, ಆದರೆ ಇಂಥ ಪ್ರಕರಣಗಳು ಮತ್ತೆ ಮತ್ತೆ ಬೆಳಕಿಗೆ ಬರ್ತಾ ಇದೆಯಲ್ಲ, ನಿಜಕ್ಕೂ ದುರಂತ. ಮನೆಯಲ್ಲಿಯೇ ಹೆರಿಗೆ ಆಗಿರೋ ಬಗ್ಗೆ ಮಾಹಿತಿ ಕೂಡ ಇದೆ. ಆ ಹುಡುಗಿಯ ವಯಸ್ಸು ನೋಡಿದ್ರೆ 14, ಅಪ್ರಾಪ್ತ ಬಾಲಕಿ. 18 ಅಲ್ಲ, 14 ವರ್ಷದ ಬಾಲಕಿ ಮಗುವಿಗೆ ಜನ್ಮ ನೀಡಿದ್ದಾಳೆ. ಜುಲೈ 8ರಂದು ಹುಬ್ಬಳ್ಳಿಯ ಕಿಮ್ಸ್ಗೆ, ಹುಬ್ಬಳ್ಳಿಯ ಸಂಜೀವಿನಿ ಅಂತಲೇ ಕರೆಯುವಂತಹ ಕಿಮ್ಸ್ಗೆ ಬಾಲಕಿ ದಾಖಲಾಗಿದ್ದಾಳೆ. ಮನೆಯಲ್ಲಿಯೇ ಹೆರಿಗೆ ಆಗಿರೋ ಬಗ್ಗೆ ಮಾಹಿತಿ ಸದ್ಯಕ್ಕೆ ಲಭ್ಯವಾಗಿದ್ದು, 14 ವರ್ಷದ ಹುಡುಗಿ ಗರ್ಭಿಣಿ ಆಗಿದ್ದು, ಹೆರಿಗೆ ಬಗ್ಗೆ ಯಾವುದೇ ಮಾಹಿತಿ ಇಲ್ಲ. ನಿಜಕ್ಕೂ ಅಚ್ಚರಿ ಅನಿಸುತ್ತೆ. ಜೊತೆಗೆ ಏನು ಈ ಅಪ್ರಾಪ್ತ ಬಾಲಕಿಗೆ ಮದುವೆ ಆಗಿದೆಯಾ ಅಥವಾ ವಂಚನೆ ಆಗಿದೆಯಾ, ಏನು ಕಥೆ? ಹಲವು ಪ್ರಶ್ನೆಗಳಿದೆ. ಸರ್ಕಾರ 18 ವರ್ಷ ರೂಲ್ಸ್ ಮಾಡಿದೆ ಮದುವೆಗೇನೆ. ಇದೆಲ್ಲದಕ್ಕಿಂತ ಹೆಚ್ಚಾಗಿ ನಮ್ಮ ಕಾನೂನಿನಲ್ಲಿ ಏನೆಲ್ಲ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ಗಳಿದೆಯೋ ಅವನ್ನೆಲ್ಲ ದಾಟಿ ಇಂಥ ಪ್ರಕರಣಗಳು ಬೆಳಕಿಗೆ ಬರೋದು ನಿಜಕ್ಕೂ ದುರಂತ. ಅಪ್ರಾಪ್ತಿ ಬಾಲಕಿ ಜೊತೆಗೆ ಓಕೆ, ಪೋಷಕರಾದರೂ ಇದ್ದಾರಾ, ಏನು ಕಥೆ ಅಂತ ಕೇಳೋಣ ಅಂದರೆ ಪೋಷಕರು ಇಲ್ವಂತೆ. ಯಾವ ರೀತಿಯಾಗಿಲ್ಲ ಅನ್ನೋದು ಇಲ್ಲಿ ಮ್ಯಾಟ್ರ್ ಆಗುತ್ತೆ. ಈ ಹುಡುಗಿ ಅವ್ರ ಜೊತೆಲಿ ಇಲ್ವಾ ಅಥವಾ ಪೋಷಕರೇ ಇಲ್ವಾ ಅನ್ನೋಂಥ ಪ್ರಶ್ನೆ ಸದ್ಯ ಕಾಡ್ತಾ ಇದೆ. ಹುಬ್ಬಳ್ಳಿಯಲ್ಲಿ 14 ವರ್ಷದ ಬಾಲಕಿ ಇವರೊಳ ಒಂದು ಗರ್ಭಿಣಿ ಆಗಿ ಈಗಾಗಲೇ ಒಂದು ಹೆರಿಗೆ ಸಹ ಆಗಿದೆ. ಹುಬ್ಬಳ್ಳಿಯ ಕಿಮ್ಸ್ ಆಸ್ಪತ್ರೆಯಲ್ಲಿ ಮಕ್ಕಳ ಅಂದರೆ ಹೆರಿಗೆ ಮತ್ತು ಮಕ್ಕಳ ವಾರ್ಡ್ ಏನಿದೆ ಅಲ್ಲಿ ಒಂದು ಬಾಲಕಿಗೆ ಒಂದು ಚಿಕಿತ್ಸೆ ನೀಡಲಾಗ್ತದೆ. ಏನು ಆಗಿದೆ ಅನ್ನೋ ಘಟನೆ ಅನ್ನೋದ್ರ ಬಗ್ಗೆ ನನ್ನ ಜೊತೆ ಮಾತಾಡಲಿಕ್ಕೆ ಹುಬ್ಬಳ್ಳಿಯ ಕಿಮ್ಸ್ನ ಇಲ್ಲಿ ಸೂಪರಿಂಟೆಂಡೆಂಟ್ನ ಇವತ್ತಿನ ಇನ್ಚಾರ್ಜ್ ಆದಂತಹ ಡಾಕ್ಟರ್ ರಾಜಶೇಖರ್ ದ್ಯಾಬೇರ್ ಇದ್ದಾರೆ. ನಾನು ಅವರನ್ನು ಮಾತಾಡ್ತೀನಿ. ಸರ್, ಏನಾಗಿದೆ ಸರ್ ಘಟನೆ, ಏನು ಸರ್ ಇದು? ನಮಗೆ 8ನೇ ತಾರೀಕು ಮಧ್ಯಾಹ್ನ 3:30 ಗಂಟೆಗೆ ಸುಮಾರಿಗೆ 14 ವರ್ಷ 3 ತಿಂಗಳು ಆಗಿರೋ ಮಗು, ಅಂದರೆ ಅವರ ದಾಖಲೆಗಳ ಪ್ರಕಾರ ಖಾಸಗಿ ಚಿಕಿತ್ಸಾಲಯದಿಂದ ನಮ್ಮ ಆಸ್ಪತ್ರೆಗೆ ಹೆಚ್ಚಿನ ಚಿಕಿತ್ಸೆಗಾಗಿ KMCಗೆ ಕಳಿಸ್ತಾರೆ. ಅದನ್ನು ನಾವು ನಿರ್ಭಯ ವಾರ್ಡು, ಈ ಥರದ ಮೈನರ್ ಏಜ್ದಲ್ಲಿ ಈ ಥರ ಟೀನೇಜ್ ಪ್ರೆಗ್ನೆನ್ಸಿ ಅಂತ ಏನು ಹೇಳ್ತೇವೆ, ಆ ಥರದ ಮಕ್ಕಳನ್ನು ನಾವು ವಿಶೇಷವಾಗಿ ನಿರ್ಭಯ ವಾರ್ಡದಲ್ಲಿ ಮಕ್ಕಳ ಸುರಕ್ಷತಾ ದೃಷ್ಟಿ, ಎಲ್ಲ ರೀತಿಯ ಸುರಕ್ಷತಾ ದೃಷ್ಟಿಯಿಂದ ವಿಶೇಷ ವಾರ್ಡನ್ನು ಕಲ್ಪಿಸಲಾಗಿದೆ. ಆ ವಾರ್ಡಲ್ಲಿ ನಾವು ವಿಶೇಷವಾಗಿ ಚಿಕಿತ್ಸೆಯನ್ನು ಮಾಡ್ತಾ ಇದ್ದೆವು. ಮಗುವಿನ ಆರೋಗ್ಯ ಸ್ಥಿತಿ ಚೆನ್ನಾಗಿದೆ, ತಾಯಿನೂ ಕೂಡ ಆರೋಗ್ಯವಾಗಿದ್ದಾಳೆ. ಈಗ ಒಂದು ಕಡೆ ತಾಯಿ ಏನು ಬಾಲಕಿ ಏನಿದ್ದಾಳೆ ಸರ್, ಅವಳನ್ನು ಕೌನ್ಸಿಲಿಂಗ್ ಮಾಡಿದಾಗ ಯಾರು ಏನು ಅನ್ನೋದ್ರ ಬಗ್ಗೆ ನಾವು ಮಾಹಿತಿ ಬಂತ ಸರ್? ಅವರು ಹೆಚ್ಚಿನ ಮಾಹಿತಿ, ಒಂದು ಮಗು ಕೂಡ ಒಂದು ಆಘಾತ ಸ್ಥಿತಿಯಲ್ಲಿ ಅಥವಾ ಹೆಚ್ಚಿನ ಮಾಹಿತಿ ಮಗುವಿನಿಂದ ಪಡೆಯೋಕ್ಕಾಗ್ತಾ ಇಲ್ಲ. ನಾವು ಹೆಚ್ಚಿನ ನಮ್ಮ ಗಮನ ಅವರ ವೈದ್ಯಕೀಯ ಚಿಕಿತ್ಸೆಯ ಕುರಿತು ಮತ್ತು ವೈದ್ಯಕೀಯ ಸ್ಥಿತಿಗತಿಯ ಕುರಿತು ನಾವು ಹೆಚ್ಚಿನ ಒಂದು ಕಾಳಜಿ ವಹಿಸಬೇಕಾಗಿರೋದ್ರಿಂದ ಉಳಿದ ಮಾಹಿತಿನೂ ಕೂಡ ನಾವು ಮಗುವಿಗೆ ಹೆಚ್ಚಿನ ಒಂದು ತೊಂದರೆಯನ್ನು ಕೊಡ್ತಾ ಇಲ್ಲ. ನಾವು ಈ ಸ್ಟೇಬಲ್ ಮಾಡಬೇಕಾಗಿದೆ. ಸೊ ವೈಟಲ್ಸ್ ಆರ್ ವೆರಿ ಮಚ್ ಸ್ಟೇಬಲ್. ಉಳಿದ ಮಾಹಿತಿ ನಾವು ಪೊಲೀಸ್ ಇಲಾಖೆಗೂ ಕೂಡ ತಿಳಿಸಿದೆವು. ಆ ಪೊಲೀಸ್ ಇಲಾಖೆ ಹೆಚ್ಚಿನ ತನಿಖೆಯಿಂದ ಹೆಚ್ಚಿನ ಮಾಹಿತಿಯನ್ನು ತಾವು ನಿರೀಕ್ಷಿಸ್ಬೋದು. ಸರಿ, ಖಾಸಗಿ ಆಸ್ಪತ್ರೆ ಅಂತ ಹೇಳಿದ್ರೆ ಸರ್, ಯಾವ ಭಾಗದ ಖಾಸಗಿ ಆಸ್ಪತ್ರೆ ಸರ್ ಅದು? ಹುಬ್ಬಳ್ಳಿ ಶಹರ ಠಾಣೆಯ ಒಂದು ಖಾಸಗಿ ಆಸ್ಪತ್ರೆ. ಈಗ ಸರ್, ಬಾಲಕಿ ಏನಿದ್ದಾಳೆ ಸರ್, 9 ತಿಂಗಳು ಮುಗಿದ ನಂತರ ಹೆರಿಗೆ ಆಗಿದೆ, ಹೇಗೆ ಸರ್? ನೋಡಿದ್ರೆ ಪೂರ್ತಿ ದಿನ ತುಂಬಿದ ಮೇಲೆ ಮಗು 1.9 ಆಲ್ಮೋಸ್ಟ್ 2 kg ಆರೋಗ್ಯವಾಗಿರೋ ಮಗು ಇದೆ. ಸೊ ದಿನಗಳು ಸಂಪೂರ್ಣ ಆದಮೇಲೆ ಹೆರಿಗೆ ಆಗಿದೆ. ಸರಿ, ಬಾಲಕಿ ಜೊತೆ ತಂದೆ ತಾಯಿ ಏನಾದರೂ ಬಂದು ತಮಗೆ ಈ ರೀತಿ ಆಗಿದೆ ಘಟನೆ ಬಗ್ಗೆ ಏನಾದರೂ ವಿಮರ್ಶೆ ಮಾಡಿದ್ರೆ ಮದುವೆ ಆಗಿದೆ ಏನು ಸರ್? ಇನ್ನೂ ಅದರ ಬಗ್ಗೆ ಸಂಪೂರ್ಣ ಮಾಹಿತಿ ನಮಗೆ ದೊರೆತಿಲ್ಲ. ನಮಗೆ ಹೆಚ್ಚಿನ ಮಾಹಿತಿ ಇರೋದು ವೈದ್ಯಕೀಯ ಸ್ಥಿತಿಗತಿಯ ಕುರಿತು. ಹೆಚ್ಚಿನ ಮಾಹಿತಿ ನಮ್ಮ ಹತ್ರ ಲಭ್ಯವಿಲ್ಲ ಸದ್ಯಕ್ಕೆ. ಮದುವೆ ಆಗಿದೆ ಅಂತ ಏನಾದರೂ ಇಲ್ಲ, ನಮಗೆ ವೈದ್ಯಕೀಯ ಸ್ಥಿತಿಗತಿಯ ಕುರಿತು ಗೊತ್ತಿದೆ. ಉಳಿದ ಒಂದು ಮಾಹಿತಿಯನ್ನು ನಮ್ಮ ಹತ್ರ ಲಭ್ಯವಿಲ್ಲ. ಸಂಪೂರ್ಣ ತನಿಖೆ ಆದ ತಕ್ಷಣ ಅದರ ಬಗ್ಗೆ ತಿಳಿತದೆ. ತಾಯಿ ಮತ್ತು ಮಗುವಿನ ಆರೋಗ್ಯ ಹೇಗಿದೆ ಸರ್? ತಾಯಿ ಮತ್ತು ಮಗುವಿನ ಆರೋಗ್ಯ ಚೆನ್ನಾಗಿದೆ. ತಾಯಿನೂ ಕೂಡ ಮೊದಲಿನ ಒಂದು ಆಘಾತದಿಂದ ಹೊರಗೆ ಬರ್ತಾ ಇದ್ದಾರೆ. ಸೊ ಮಗುವಿನ ಆರೋಗ್ಯನೂ ಕೂಡ ನಾವು ತೀವ್ರ ಚಿಕಿತ್ಸಾ ನಿಗಾ ಘಟಕ, ಸ್ಪೆಷಲ್ ಫಾರ್ ಸಚ್ ಬೇಬೀಸ್, ಸೊ ಅಂಥ ಒಂದು ಚಿಕಿತ್ಸಾ ಘಟಕದಲ್ಲಿ ನಾವು ಟ್ರೀಟ್ಮೆಂಟನ್ನು ಕೊಡ್ತಾ ಇದ್ದೆವು. ಸೊ ಮಗುವಿನ ಆರೋಗ್ಯನೂ ಕೂಡ ಚೆನ್ನಾಗಿದೆ.
ಈ ಖಾಸಗಿ ಆಸ್ಪತ್ರೆಯಿಂದ ತಮ್ಗೆ ಎಲ್ಲಿ ಯಾವ ಬಂದ್ರಿ ಸರ್? ಅಲ್ಲಿ ತೀವ್ರ ರಕ್ತಸ್ರಾವ ಆಯ್ತಾ ಏನು ಸರ್? ಇಲ್ಲ, ಅದು ಸ್ವಲ್ಪ ರಕ್ತಸ್ರಾವದ ತೊಂದರೆ ಇದೆ ಅಂತಲೇ ನಮಗೆ ನಮ್ಮ ಆಸ್ಪತ್ರೆ ಹೆಚ್ಚಿನ ಚಿಕಿತ್ಸೆಗೆ ಕಳಿಸಿದ್ದಾರೆ. ರಕ್ತಸ್ರಾವದ ಒಂದು ತೊಂದರೆ ಆಗ್ಬೋದು, ಹೆಚ್ಚಿನ ಚಿಕಿತ್ಸೆ ಅವಶ್ಯಕತೆ ಅಂತ ಕಂಡು ಬಂದಾಗ ಖಾಸಗಿ ಚಿಕಿತ್ಸೆಯವರು ಮತ್ತು ಅದರ ಒಂದು ಹೆಚ್ಚಿನ ಚಿಕಿತ್ಸೆಗಾಗಿ ನಮ್ಮ ಆಸ್ಪತ್ರೆಗೆ ಮುಂದಿನ ಆಗುಹೋಗುಗಳನ್ನು ಸರ್ಕಾರಿ ಆಸ್ಪತ್ರೆಯಲ್ಲಿ ಆಗಬೇಕು ಅಂತ ಒಂದು ಇದರಿಂದ ಖಾಸಗಿ ಆಸ್ಪತ್ರೆಯಿಂದ ಮಗು KMCಗೆ ಬರ್ತದೆ. ಓಕೆ, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. 14 ವರ್ಷದ 3 ತಿಂಗಳ ಇಲ್ಲಿ ಅಂತಾರೆ ಬಾಲಕಿ ಅವಳು ಒಂದು ಮಗುವಿಗೆ ಜನ್ಮ ನೀಡಿದ್ದಾಳೆ. ಈ ಸಂದರ್ಭದಲ್ಲಿ ಈಗಾಗಲೇ ಪೊಲೀಸರು ತನಿಖೆಯನ್ನು ಆರಂಭ ಮಾಡಿದರೆ ಮತ್ತು ಇಬ್ಬರ ಆರೋಗ್ಯ, ತಾಯಿ ಮತ್ತು ಮಗುವಿನ ಆರೋಗ್ಯ ಚೆನ್ನಾಗಿದೆ ಅನ್ನೋದು ವೈದ್ಯರ ಮಾತು. ಕ್ಯಾಮ್ರಾ ಪರ್ಸನ್ ಜೊತೆ ಯಲ್ಲಪ್ಪ ಸೋಲಾರಗೊಪ್ಪ, TV5 ಹುಬ್ಬಳ್ಳಿ.